ರಾಜ್ಯ ಕಾಂಗ್ರೆಸ್ನಲ್ಲಿ ಸಚಿವ ಸಂಪುಟ ವಿಸ್ತರಣೆ ಹಾಗೂ ಪುನರ್ರಚನೆ ವಿಚಾರ ಚರ್ಚೆಯಾಗಿರುವ ಬೆನ್ನಲ್ಲೇ ಸಚಿವ ಎಂಬಿ ಪಾಟೀಲ್ ಮಹತ್ವದ ಹೇಳಿಕೆ ನೀಡಿದ್ದಾರೆ. ಬಳ್ಳಾರಿಯಲ್ಲಿ ಸುದ್ದಿಗಾರರೊಂದಿಗೆ ಸರ್ಕಾರದಲ್ಲಾಗಲಿ ಪಕ್ಷದಲ್ಲಾಗಲಿ ಯಾವುದೇ ಗೊಂದಲವಿಲ್ಲ. ಕುಟುಂಬದಲ್ಲಿ ಸಣ್ಣ ಪುಟ್ಟ ಗೊಂದಲಗಳು ಇರುವಂತೆ ಪಕ್ಷದಲ್ಲಿಯೂ ಇರುವುದು ಸಹಜ. ಸಿಎಂ ಡಿಕೆಶಿ, ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೂ ಹೈಕಮಾಂಡ್ ನಾಯಕರು ಎಲ್ಲವನ್ನು ಸರಿಪಡಿಸುತ್ತಾರೆ ಅಂತ ಹೇಳಿ ಅವರು ತಿಳಿಸಿದ್ದಾರೆ. ಇನ್ನು ಸಚಿವ ಸಂಪುಟದಲ್ಲಿ ಪ್ರಾದೇಶಿಕ ಹಾಗೂ ಜಾತಿವಾರು ಸಮತೋಲನ ಕಾಯ್ದುಕೊಳ್ಳಬೇಕಿದೆ. ಇವರು ಅವಕಾಶದಲ್ಲಿ ಎಲ್ಲರನ್ನೂ ಸಮಾಧಾನಪಡಿಸಬೇಕಿದೆ ಅಂತ ಹೇಳಿ ಅವರು ಹೇಳಿದ್ದಾರೆ. ಅಲ್ಲದೆ ಸಂಡೂರು ಶಾಸಕಿ ಅನ್ನಪೂರ್ಣಗೆ ಸಚಿವ ಸ್ಥಾನ ನೀಡುವ ವಿಚಾರ ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತ ಸ್ಪಷ್ಟಪಡಿಸಿದರು. ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರು, ಪಕ್ಷದ ಹೈಕಮಾಂಡ್ ಇವತ್ತು ನಮ್ಮ ಕುಟುಂಬದಲ್ಲಿ ಏನಾದ್ರು ಸಮಸ್ಯೆಗಳಿರ್ತವೆ, ಸಂಪುಟ ಇರ್ತವೆ ಸ್ವಾಭಾವಿಕವಾಗಿ. ಯಾಕಂದ್ರೆ ಹಿಂದೆ ಏನಾಗ್ತಾ ಇತ್ತು, ಮಂತ್ರಿಮಂಡಲದಲ್ಲಿ ಲಿಮಿಟ್ ಇರ್ಲಿಲ್ಲ. ಈಗ ಲಿಮಿಟ್ ಇರೋದು 34 ಜನಕ್ಕೆ ಜಾಸ್ತಿ ಮಾಡಕ್ ಬರೋದಿಲ್ಲ. ಆಮೇಲೆ ಮಂತ್ರಿ ಆಗುವಂತ ಸಾಮರ್ಥ್ಯ ಹೊಂದುವಂತವ್ರು ಬಹಳಷ್ಟು ಜನ ಇದೆ. ಎಲ್ಲರಿಗೂ ಸ್ವಲ್ಪ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಹೀಗಾಗಿ ಸ್ವಾಭಾವಿಕವಾಗಿ ಎಲ್ಲರಿಗೂ ಕೂಡ ಆಶೆಗಳಿರ್ತವೆ. ಮಂತ್ರಿ ಆಗ್ಬೇಕು, ಎಲ್ಲಾ ಶಾಸಕರಿಗೂ ಮಂತ್ರಿ ಆಗ್ಬೇಕು, ಎಲ್ಲರಿಗೂ ಕೂಡ ಆಶೆ ಇರ್ತವೆ, ತಪ್ಪಿಲ್ಲ ಅದು. ಹೀಗಾಗಿ ಸ್ವಲ್ಪ ಆ ಒಂದು ಒತ್ತಡ ಉಂಟಾಗ್ತದೆ. ಅವಾಗ ಪ್ರಾದೇಶಿಕವಾಗಿ ಜಾತಿ ಎಲ್ಲವನ್ನ ಕೂಡ ಇದು ಮಾಡ್ಕೊಬೇಕಾಗ್ತದೆ. ಅದೆಲ್ಲವನ್ನು ನಮ್ಮ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು, ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮತ್ತು ಎಲ್ಲ ಸುರ್ಜೇವಾಲ ಅವರು ಮತ್ತು ಎಐಸಿಸಿ ಅಧ್ಯಕ್ಷರು ನಮ್ಮವರು ಇದ್ದಾರೆ, ಮಲ್ಲಿಕಾರ್ಜುನ ಎಲ್ಲರೂ ಕೂಡ ಬಗೆಹರಿಸ್ತಾರೆ. ನಿಶ್ಚಿತವಾಗಿ ಮಹಿಳೆಯರಿಗೂ ಕೊಡ್ತಾರೆ, ಎಲ್ಲವೂ ಸರಿ ಹೋಗ್ತದೆ. ಮಾಡಬೇಕಾಗಿಲ್ಲ ಅದೆಲ್ಲವನ್ನ ಕೂಡ ನಾನೇನು ಕಾಮೆಂಟ್ ಮಾಡಕ್ ಬರೋದಿಲ್ಲ. ಪಕ್ಷದ ಹೈಕಮಾಂಡ್ ಎಲ್ಲವನ್ನ ಗಮನಿಸ್ತದೆ. ಎಲ್ಲಾ ರೀತಿಯ ಎಲ್ಲಾ ಕಡೆನೂ ಕೂಡ ಬಹಳ ಸಮರ್ಥನೆ ಹೊಂದಿದ್ದಾರೆ. ಸಂಡೂರು ಅಭ್ಯರ್ಥಿಗಳು ಕೂಡ ನಮ್ಮ ಅಕ್ಕ ಅವರು ಸಮರ್ಥನೆ ಹೊಂದಿದ್ದಾರೆ. ಎಲ್ಲರೂ ಕೂಡ ಸಮರ್ಥನೆ